ಅಕ್ಕ, ಏನು ಮಾಡ್ತಾ ಇದ್ದೀರಾ ಇವತ್ತು? ಮಧ್ಯಾಹ್ನ ಆಯ್ತಲ್ಲ, ಇನ್ಸ್ಟೆಂಟಾಗಿ ಟೊಮೆಟೊ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ವಾವ್, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ? ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಅರ್ಧ ನಿಂಬೆಹಣ್ಣು, ಒಂಚೂರು ಸಾಸಿವೆ, 2 ರಿಂದ 3 ಎಸಳು ಬೆಳ್ಳುಳ್ಳಿ, ಒಂದು 2 to 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಇದು ಇಂಗು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಅಷ್ಟೆ. ಸೂಪರ್, ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಇದ್ದಂಗೆ ಎತ್ತಿಟ್ಕೊಂಡಿರೋ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ, ವೆಯ್ಟ್ ಮಾಡೋಣ. ಸಾಸಿವೆ ಸಿಡಿದಿದೆ, ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಹೆಚ್ಚಿಟ್ಕೊಂಡಿರೋ ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕೊಳ್ಳೋಣ. ಇದನ್ನು ಹಿಂಗೆ ಚೂರು ಬಾಡಿಸ್ಕೊಳ್ಳಿ, ಜಾಸ್ತಿ ಬಾಡಿಸ್ಕೊಳ್ಳೋದು ಬೇಡ. ಹಸಿನೇ ಇರಬೇಕು, ಆವಾಗಲೇ ಅದು ತಿನ್ನೋಕೆ ಚೆನ್ನಾಗಿರುತ್ತೆ. ಇಷ್ಟು ಬಾಡಿದ್ರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಸ್ಟವ್ ಆಫ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕೋಣ. ನಾನು 2 to 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೆ, ಸೊ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ಅರ್ಧ ನಿಂಬೆಹಣ್ಣು ಏನು ಇಟ್ಕೊಂಡಿದ್ರಿ ಅದನ್ನು ಹಾಕಿಬಿಟ್ಟು, ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮ್ಯಾಟೊ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನಾನು ಮಿಕ್ಸ್ ಮಾಡ್ತೀನಿ, ಫೈನಲಾಗಿ ಹೇಗೆ ಕಾಣುತ್ತೆ ಅಂತ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೀಗೆ ಕಾಣುತ್ತೆ ನಿಮಗೆ. ಅಕ್ಕ, ನಂಗೊಂದು ಡೌಟು. ಏನು? ಈಗ ಟೊಮೆಟೊನೇ ಹುಳಿ ಇರುತ್ತೆ, ಅದರಲ್ಲೂ ನೀವು ನಿಂಬೆಹಣ್ಣು ಹಾಕಿದ್ದೀರಲ್ಲ, ಇನ್ನೂ ಹುಳಿ ಆಗಲ್ವಾ? ಹಣ್ಣಾಗಿರೋ ಟೊಮೆಟೊ ಕಲರ್ಫುಲ್ ಆಗಿರೋದು ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಉಪ್ಪಿನಕಾಯಿಗೆ ಆ್ಯಕ್ಚುಲಿ ಹುಳಿ ಇದ್ರೇ ಚೆಂದ ಅಲ್ವಾ, ಅದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ರುಚಿ ಇರುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕಲೇಬೇಕು. ಓಕೆ. ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ತಗೊಳ್ಳಿ, ಇನ್ಸ್ಟೆಂಟಾಗಿ ಮಾಡಿರೋ ಟೊಮೆಟೊ ಉಪ್ಪಿನಕಾಯಿ ರೆಡಿ. ಇದನ್ನು ಬಿಸಿ ಆಗಿರೋ ಅನ್ನ, ಬೇಳೆ ಸಾಂಬಾರು ಜೊತೆ ಇಲ್ಲ ತರಕಾರಿ ಸಾಂಬಾರು ಜೊತೆ ಈ ಉಪ್ಪಿನಕಾಯಿ ಇನ್ಸ್ಟೆಂಟಾಗಿ ಮಾಡಿಕೊಂಡು ಊಟ ಮಾಡಿದರೆ ಸಖತ್ತಾಗಿರುತ್ತೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೇಗಿದ್ರು ಮಾವಿನಕಾಯಿ ಸೀಸನ್ ಬರ್ತಾ ಇದೆ, ಅದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ಬೋದು ಅಂತ ಕೇಳ್ಪಟ್ಟಿದ್ದೀನಿ. ಮಾಡಿಕೊಡ್ತೀರಾ ನನಗೆ ಅಂತ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.